ಕರೋನಾ ಢವ ಢವ ಎಸ್ ನಿಜಕ್ಕೂ ಆತಂಕ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಪ್ರಮುಖ ಕಾರಣ ನಾನು ಆರಂಭದಲ್ಲೇ ಹೇಳ್ದಂಗೆ ಸ್ಕೂಲ್ ರೀಓಪನ್ ಆಗ್ತಾ ಇರೋದ್ರಿಂದ. ಈಗ ಆರೋಗ್ಯ ಇಲಾಖೆ ಈಗ ಹೆಚ್ಚಿನ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಿದೆ, ನಮ್ಮಲ್ಲೂ ಕೂಡ ನಿಧಾನಗತಿಯಲ್ಲಿ ಕೇಸ್ಗಳು ಜಾಸ್ತಿ ಆಗ್ತದೆ ಅಂತ. ಸರ್ ನನಗೆ ಒಂದು ಹೇಳಿ, ಮೀಟಿಂಗ್ ಮಾಡ್ತೀವಿ ಅಂತಾರಲ್ಲ, ಯಾರ್ಯಾರು ಇರ್ತಾರೆ ಆ ಮೀಟಿಂಗ್ನಲ್ಲಿ, ಏನೆಲ್ಲ ಡಿಸ್ಕಸ್ ಆಗುತ್ತೆ? ಮೇಡಮ್, ಇದರಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು, ಡೆಪ್ಯೂಟಿ ಡೈರೆಕ್ಟರ್ಸ್, ಜಾಯಿಂಟ್ ಡೈರೆಕ್ಟರ್ಸ್, ಡಿವಿಷನಲ್ ಜಾಯಿಂಟ್ ಡೈರೆಕ್ಟರ್ಸ್, ಅಡಿಷನಲ್ ಡೈರೆಕ್ಟರ್ಸ್, ಸನ್ಮಾನ್ಯ ಆರೋಗ್ಯ ಸಚಿವರ ಜೊತೆ ಸನ್ಮಾನ್ಯ ಪ್ರಿನ್ಸಿಪಲ್ಸ್, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, MD/NHM, ಅಭಿಯಾನ ನಿರ್ದೇಶಕರು ಹಾಗೂ ಎಲ್ಲ KSMSL, ಯಾಕಂದರೆ ಅಲ್ಲಿಂದನೇ ಡ್ರಗ್ಸ್ ಇದೋ ಇಲ್ವೋ, ಈಗ ರೆಮ್ಡಿಸಿವಿರ್ 4-5 ಡ್ರಗ್ಸ್ ಇದೆ, ಆ್ಯಂಟಿವೈರಲ್ ಡ್ರಗ್ಸು, ಅದೇನಾದರೂ ಸ್ಟಾಕ್ ಇದೆ ಇಲ್ವೋ, ಯಾವ ಥರ ಅರ್ಜೆಂಟ್ ಪರ್ಚೇಸ್ ಮಾಡಬೇಕು, ಆಮೇಲೆ ಯಾವ ಥರ ಟಾಸ್ಕ್ ಫೋರ್ಸ್ ಯೂಸ್ ಮಾಡಬೇಕು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್, DHOಸು, ತಾಲೂಕ್ ಹೆಲ್ತ್ ಆಫೀಸರ್ಸು, ಮೆಡಿಕಲ್ ಸೂಪ್ರಿಂಟೆಂಡೆಂಟ್ಸು, ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್, ಇವರೆಲ್ಲರಿಗೂ ಒಂದು ಜಾಗೃತಿ ಮೂಡಿಸ್ತೀವಿ. ನೋಡಪ್ಪ, ಬಂದಿದ್ದ ತಕ್ಷಣ ಏನು ಮಾಡಬೇಕು, ಯಾವ ಥರ ಆ್ಯಕ್ಟ್ ಆಗಬೇಕು, ಯಾವ ಥರ ನಿನ್ನ ಐಸೋಲೇಷನ್ ವಾರ್ಡ್ಸ್ ಯಾವ ಥರ ತಿರ್ಗಾ ರಿನೋವೇಷನ್ ಮಾಡಬೇಕು, ವೆಂಟಿಲೇಟರ್ಸ್ ಏನಾದರೂ ಪ್ರಾಬ್ಲಮ್ ಇದೆ, ಇಂಡೆಂಟ್ ಕಳಿಸಿ ಅಥವಾ ಕಂಪ್ಲೇಂಟ್ ಏನಾದಿದೆ ಅಂದ್ಬಿಟ್ಟು ಎಲ್ಲ ತಗೊಳ್ತೀವಿ, ಯಾರಿಗೂ ಬಿಡಲ್ಲ. ಆಮೇಲೆ ಅವ್ರಿಗೂ ಸಿಕ್ಕಾಪಟ್ಟೆ ಅವರು ಟೆನ್ಷನ್ ರಿಸ್ಕ್ ತಗೊಂಡು ಅವರು ಎಷ್ಟು ಆ್ಯಕ್ಷನ್ ತಗೊಳ್ಬೇಕು, ಎಷ್ಟು ಅವ್ರ ಲೆವೆಲ್ನಲ್ಲಿ ಎಷ್ಟು ಆ್ಯಕ್ಷನ್, ಅದಕ್ಕಿಂತ ಹೆಚ್ಚಾಗಿ ಆ್ಯಕ್ಷನ್ ತಗೊಂಡಿರ್ತಾರೆ. ಏನಾದರೂ ಬ್ಯಾಡ್ ಲಕ್ಸ್ ಏನಾದರೂ ಆಗ್ತಿರುತ್ತೆ, ಈಗ ಮೆಟರ್ನಲ್ ಡೆತ್ ಮೊನ್ನೆ ಆಗಿತ್ತು, ಅದು ಬ್ಯಾಡ್ ಲೆಕ್ಸು ಆಗಿರುತ್ತೆ. ಅವರ ಯಾವ ಡಾಕ್ಟ್ರು ಬೇಕಂದ್ಬಿಟ್ಟು ನೆಗ್ಲಿಜೆನ್ಸ್ ಮಾಡಲ್ಲ, ನನಗೆ ಗೊತ್ತಿದ್ದಂಗೆ ನಾವು ಅಲರ್ಟ್ ಆಗಿರ್ತೀವಿ. ಸೊ ಈ ಸಾಧ್ಯತೆ ಆಗಬಾರ್ದು, ಪ್ಲಸ್ ಕೋವಿಡ್ ಏನಾದರೂ ಇನ್ಫೆಕ್ಷನ್ ಏನಾದರೂ ಬಂದರೆ ಯಾವ ಥರ ಆ್ಯಕ್ಟ್ ಮಾಡಬೇಕಂದ್ಬಿಟ್ಟು ಅವರೆಲ್ಲ ತಿಳುವಳಿಕೆ ಕೊಟ್ಟಿರ್ತಾರೆ. ಈಗ ಇದೊಂದು ಗೈಡ್ಲೈನ್ಸ್ ಅಂತ ಹೊರಡಿಸ್ತಿರಲ್ಲ ಸರ್, ಈಗ ಅದಕ್ಕೆ ಅಂತಾನೆ ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಒಂದು ಟೀಮ್ ಅಂತೆಲ್ಲ ಮಾಡಿರ್ತೀರಿ, ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಅಲ್ಟಿಮೇಟ್ ಆಗಿ ಫೈನಲ್ ಹೇಗೆ ಮಾಡ್ತೀರಿ ಗೈಡ್ಲೈನ್ಸ್? ನೋಡಿ, ಗೈಡ್ಲೈನ್ಸ್ ಬಂದುಬಿಟ್ಟು ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ಕೊಡಬೇಕು. ಗೌರ್ಮೆಂಟ್, ಬಿಕಾಸ್ ವಿ ಆರ್ ದಿ ಚಿಲ್ಡ್ರನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ದ ಸ್ಟೇಟ್ಸ್ ಬಿಲಾಂಗ್ಸ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ NCDC ಇರುತ್ತೆ, WHO ಇರುತ್ತೆ, ICMR ಇರುತ್ತೆ, NGOs ಎಲ್ಲ ಕೂತ್ಕೊಂಡು ಗೈಡ್ಲೈನ್ಸ್ ಮಾಡೋದು. ಅವರು ಈಗ ಎಲ್ಲ ಅಮೆರಿಕದವರು, ಲಂಡನ್ ಅವರು, ಯುರೋಪಿಯನ್ಸು ಎಲ್ಲ ಲೀಡರ್ಸು, ಅಲ್ಲಿ ಪ್ಲಸ್ ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ ಕೂತಿರ್ತಾರಲ್ಲಿ, ಅವರು ಕಾನ್ಫರೆನ್ಸ್ ಮಾಡಿರ್ತಾರೆ. ಈಗ ಇಮಿಡಿಯೇಟ್ ಕಾನ್ಫರೆನ್ಸು ಆ್ಯಂಡ್ ಸೀರಿಯಸ್ ಮೀಟಿಂಗ್ಸ್ ನಡೀತಾ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಅಡ್ವೈಸ್ ಕೊಡ್ತಾರೆ ಇಂಡಿಯಾಗೆ ಏನಂದ್ಬಿಟ್ಟು, ಅವರು ನಮ್ಗೆ ಕೊಡ್ತಾರೆ. ಆಮೇಲೆ ನಾವು ಅವ್ರನ್ನ ಕೇಳಿದ್ರೆ ಇಲ್ಲ ಈಗ ಇನ್ನೂ ಬಂದಿಲ್ಲ ಗೈಡ್ಲೈನ್ಸ್, ಹಳೆ ಗೈಡ್ಲೈನ್ಸೇ ಫಾಲೋ ಮಾಡಿ ಅಂತಾರೆ. ಹಳೆ ಗೈಡ್ಲೈನ್ಸ್ ಆರ್ ಸೇಮ್, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಅಂದರೆ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತಾರೆ ಅಷ್ಟೇ. ಓಕೆ, ನನಗೆ ಇನ್ನೊಂದು ಕುತೂಹಲ, ಸ್ಕೂಲ್ ವಿಚಾರದಲ್ಲಿ ನಾನು ಬ್ರೇಕ್ಗಿಂತ ಮುಂಚೆ ಹೇಳಿದೆ, ಸ್ಕೂಲಿಗೆ ಕಳ್ಸೋಕ್ಕೆ ತಂದೆ ತಾಯಂದ್ರಿಗೆ ಭಯ. ಬಟ್ ಸ್ಕೂಲಿಂದ ಮಕ್ಕಳು ಹೊರಗೆ ಬಂದಮೇಲೆ ಅಥವಾ ಮನೆಗೆ ಬಂದಮೇಲೆ ಅಲ್ಲಿಂದ ಕ್ರೌಡಲ್ಲಿ ಸೇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಭಯ ಇರಲ್ಲ ಅವ್ರಿಗೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಊರ್ ಜಾತ್ರೆ ಕರ್ಕೊಂಡು ಹೋಗೋದು, ಇಂಥದ್ದನ್ನೆಲ್ಲ ಮಾಡ್ತಾರೆ. ಸೊ ಏನು ಅದಕ್ಕಿಂತ ದೊಡ್ಡ ಸಮಸ್ಯೆ ಏನು ಅಂದರೆ, ಕಳೆದ ಬಾರಿ ನಾವು ಏನು 2 ಬಾರಿ ಕೋವಿಡ್ನ ತೀವ್ರತೆ ನೋಡಿದ್ವಿ, ಆ ಟೈಮಲ್ಲಿ ಕೂಡ ಬಹುತೇಕ ಮಕ್ಕಳು ಮನೇಲಿ ಇರಲಿಲ್ಲ, ಬೀದಿಯಲ್ಲೇ ಆಟ ಆಡ್ತಾಯಿದ್ರು, ಗ್ರೌಂಡಲ್ಲಿ ಆಟ ಆಡ್ತಾಯಿದ್ರು, ಮಕ್ಕಳು ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಕೊಂಡೇ ಇದ್ದರು. ಆ ನಿಯಂತ್ರಣ ಮಾಡೋದು ತುಂಬ ಕಷ್ಟದ ಕೆಲಸವೇ. ಆದರೆ ಜಾಗೃತೆ, ಮಾಸ್ಕು ಮತ್ತು ಇಂಥ ಒಂದು ಪರಿಸ್ಥಿತಿ ತುಂಬ ಕೆಟ್ಟರೆ ಅಂಥ ಪರಿಸ್ಥಿತಿಯಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳೋಂತಕ್ಕಂಥದ್ದು ಮತ್ತು ಹೈಜಿನಿಕ್ ಮೆಷರ್ಸನ್ನು ಮನೆಯಲ್ಲಿರಲಿ ಅಥವಾ ಶಾಲೆಯಲ್ಲಿರಲಿ ಅದು ಮತ್ತೆ ಮರುಗಳಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಬಟ್ ಪಾಲಕ ಪೋಷಕರಿಗೆ ನೀವು ಹೇಳ್ದಂಗೆ ಇದು ತಿಳುವಳಿಕೆ ಮುಂಚಿತವಾಗೇ ಇರಬೇಕು. ಎಲ್ಲೆಲ್ಲಿ ಅವರ ಮನೆಯಲ್ಲಿ ಹಿರಿಯರಿದ್ದಾರೆ ಅಂಥ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ತನ್ನ ತಂದೆ ತಾಯಿಗಳು ತಾವು ಜಾಗೃತೆಯಿಂದ ಮಕ್ಕಳನ್ನ, ಜೊತೆಗೆ ಮಕ್ಕಳು ಮಾತ್ರ ಅಲ್ಲ, ಈ ನೋಡಿ ಅನಿವಾರ್ಯತೆ ಕೂಡ ಇದೆ. ಅಪ್ಪ ಅಮ್ಮ ಮನೇಲಿ ಇರ್ತಾರಾ, ಅವ್ರ ಕೆಲಸ ಕಾರ್ಯಕ್ಕೆ ಹೋಗಲೇಬೇಕು, ದಿನ ದುಡಿಯೋದಕ್ಕೆ ಹೋಗಲೇಬೇಕು. ಅವರು ಮನೆಗೆ ಬಂದಾಗ ತನ್ನ SOP ಏನು ಅದು ಜಾಗೃತೆ ಮೂಡಿಸ್ಬೇಕು. ಯಾಕೆ ಅಂದರೆ ಹೊರಗಡೆಯಿಂದ ಬಸ್ಸಲ್ಲೋ ಗಾಡಿಗಳಲ್ಲೋ ವಾಹನದಲ್ಲಿ ಬರಬೇಕಾದ್ರೆ ಈ ಗಾಳಿಯಲ್ಲೇ ರೋಗ ರುಜಿನಾತ ಇರ್ತಕ್ಕಂಥದ್ದು, ನೀರಲ್ಲೇ ರೋಗ ರುಜಿನಾತ ಇರ್ತಕ್ಕಂಥದ್ದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆ ಪಾಲಕ ಪೋಷಕರು ಮನೆಗೆ ಬಂದ ತಕ್ಷಣ ತಾನು ಮಕ್ಕಳನ್ನು ಅವಲಂಬಿಸೋದ್ರ ಮುನ್ನ ಅಥವಾ ತನ್ನ ಹಿರಿಯರು, ತಂದೆ ತಾಯಿಯೋ ಅತ್ತೆ ಮಾವನೋ ಇರ್ತಾರೆ, ಅವ್ರ ಜೊತೆ ಸ್ಪಂದಿಸೋ ಮುಂಚೆ ತಾವು ಸ್ಯಾನಿಟೈಸ್ ಅಂದರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಕೈಕಾಲು ಮುಖ ತೊಳ್ಕೊಂಡು ತದನಂತರ ಬಟ್ಟೆ ಚೇಂಜ್ ಮಾಡೋದಿದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಸ್ಕೂಲ್ಗಳ ಪಾತ್ರ ಏನು, ಹೇಗಿರುತ್ತೆ ಅಂತ ಅಲ್ಲ, ಸ್ಕೂಲಲ್ಲಿ ಮೊದಲಿಂದಲೂ ನಾವು ಮಾಡ್ಕೊಂಡ್ ಬಂದಿರೋದಿಷ್ಟೇ. ಕೋವಿಡ್ ಯಾವಾಗ ಮತ್ತೆ ಒಂದು ಹಂತದಲ್ಲಿ ಇತ್ತು, ಆಗ್ಲೂ ಕೂಡ ಶಾಲೆಯನ್ನ ತೆರೆದ್ವಿ, ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿದ್ವಿ. ಆ ಟೈಮಲ್ಲಿ ಇದ್ದಂಥ ನಿಜವಾಗ್ಲೂ ಇವತ್ತು
ಕೂಡ ಇಡೀ ಜಗತ್ತು, ಅದರಲ್ಲೂ ನಮ್ಮ ಭಾರತದಲ್ಲಿ ಯಾರಿಗೆ ಆ ಒಂದು ಕೃತಜ್ಞತೆ ಸಲ್ಲಿಸ್ತಾರೋ ಇಲ್ವೋ ಶಿಕ್ಷಕರಿಗೆ ಸಲ್ಲಿಸಬೇಕು. ಯಾಕೆಂದರೆ ಶಿಕ್ಷಕರು ತನ್ನ ಕಣ್ಣು ಕಳ್ಕೊಂಡ್ರು ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ನಿಲ್ಲಿಸಿಲ್ಲ. ಕಣ್ಣುಗಳು ಆ ಚಿಕ್ಕ ಪರದೆಯಲ್ಲಿ ಆನ್ಲೈನ್ ಅವಾಗೆಲ್ಲ ಅವ್ರನ್ನ ಎಷ್ಟು ಹೀಯಾಳಿಸಿದ್ವಿ, ಇದು ಮಾಡಿದ್ವಿ. ಆದರೆ ಅತ್ಯಂತ ಕಷ್ಟಕ್ಕೆ ಒಳಪಟ್ಟು ತಾವು ಅನೇಕರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಯಾಕೆಂದರೆ ಎಷ್ಟು 100 ಮಂದಿ ಶಿಕ್ಷಕರು ಸತ್ರು ಅವತ್ತಿನ ಎಡವಟ್ಟು ಕೂಡ. ಯಾಕೆಂದರೆ ಅಂದಿನ ಶಿಕ್ಷಣ ಮಂತ್ರಿಗಳು ಇದೇ ಶಿಕ್ಷಕರನ್ನ ಕಳಿಸ್ಬಿಟ್ರು, ಮನೆ ಮನೆಗೆ ಹೋಗಿ ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು, ಅಲ್ಲಿ ಇಲ್ಲಿ ಗುಂಪು ಕಟ್ಕೊಂಡೆಲ್ಲ ಪಾಠ ಮಾಡಿಸ್ಬಿಟ್ಟು ಎಷ್ಟೋ ಟೀಚರ್ಗಳು ಸತ್ರು. ಅಂಥ ಒಂದು ಪರಿಸ್ಥಿತಿ ಬರದೇ ಇರೋ ರೀತಿಯಲ್ಲಿ ಆ ಶಿಕ್ಷಕರಿಗೂ ಜಾಗ್ರತೆ ಕೊಟ್ಟು, ಅವರಿಗೂ ಪ್ರೊಟೆಕ್ಷನ್ ಕೊಟ್ಟು, ಅವರನ್ನು ಸೇಫ್ ಗಾರ್ಡ್ ಮಾಡಬೇಕಾಗತ್ತೆ. ಮಕ್ಕಳನ್ನೊಂದೇ ಅಲ್ಲ, ಯಾಕಂದರೆ ಮಕ್ಕಳ ಜೊತೆ ನೇರವಾದ ಸಂಪರ್ಕ ಮ್ಯಾನೇಜ್ಮೆಂಟ್ ಇರಲ್ಲ. ನೇರವಾಗಿ ಶಿಕ್ಷಕರು ಮತ್ತು ಸಿಬ್ಬಂದಿ ಇರ್ತಾರಲ್ಲ, ಇತರೆ ಸಿಬ್ಬಂದಿ, ಅವ್ರನ್ನ ನಾವು ಮರ್ತೇ ಬಿಟ್ಟಿರ್ತೀವಿ. ಯಾರು ಅಟೆಂಡ್ರು, ಆಯಾ, ಡ್ರೈವರ್ಸು, ಇವರು ಸೆಕ್ಯೂರಿಟಿ, ಇವರು ಕೂಡ ಇಂಪಾರ್ಟೆಂಟ್. ಇವರಿಗೂ ಕೂಡ ವಾರಿಯರ್ಸ್ ಥರನೇ ನಾವು ಟ್ರೀಟ್ ಮಾಡಬೇಕು, ಅವರಿಗೂ ಜಾಗ್ರತೆ ಮೂಡಿಸ್ಬೇಕು, ಅವರಿಗೆ ಜವಾಬ್ದಾರಿಗಳನ್ನ ಕೊಡಬೇಕು, ಅವರಿಗೆ ಸಪೋರ್ಟ್ ಸಿಸ್ಟಮ್ ಕೊಡಬೇಕಾಗತ್ತೆ. ಆಗ ಬಟ್ ಇದೆಲ್ಲವೂ ಎಲ್ಲ ಶಾಲೆಗಳಲ್ಲೂ ಎಷ್ಟು ಮಟ್ಟಿಗೆ ಆಗುತ್ತೆ ನೋಡಿ, ಇದು ಸಾಮಾಜಿಕ ಜವಾಬ್ದಾರಿ. ಎಲ್ಲ ಎಷ್ಟಾಗುತ್ತೆ ಅಂದರೆ ಇಟ್ ಈಸ್ ಎವ್ರಿಬಡೀಸ್. ಇದು ಎಷ್ಟೋ ಮ್ಯಾನೇಜ್ಮೆಂಟ್ ಮನೇಲಿ ಮಲ್ಕೊಂಡಿದ್ರು ಶಾಲೆ ನಡೀತಾ ಇತ್ತು, ಅದಾಗಬಾರ್ದು. ಈ ಹ್ಯಾಸ್ ಟು ಕಮ್ ಔಟ್ ಆ್ಯಂಡ್ ಈ ಹ್ಯಾಸ್ ಟು ಟೇಕ್. ಆಮೇಲೆ ಪಾಪ ನಾವು ಹೇಳೋಕ್ಕಾಗಲ್ಲ, 70-80 ವರ್ಷದವರು ಇದ್ದವರು ಇವತ್ತು ಸ್ಕೂಲಿಗೆ ಹೋಗಿ ಕೂರ್ತಾರೆ, ಅಂಥ ಹುಮ್ಮಸ್ ಇರ್ತಕ್ಕಂಥ ಮ್ಯಾನೇಜ್ಮೆಂಟು ಇದ್ದಾರೆ. ಅಂಥವರು ಅವ್ರಿಗೆ ನ್ಯಾಚುರಲಾಗಿ ಮನೆಯಲ್ಲಿ ಇರೋದು ಒಳ್ಳೆಯದೇ. ಆದರೆ ನಾವು ನಮ್ಮ ಸಾಮಾಜಿಕ ಜವಾಬ್ದಾರಿಯಲ್ಲಿ ಇದನ್ನು ಸೂಕ್ಷ್ಮವಾಗಿ ತಗೊಬೇಕಾಗತ್ತೆ. ಯಾಕೆಂದರೆ ಅತ್ಯಂತ ವಲ್ನರಬಲ್ ಜಾಗ, ಯಾವುದೇ ಒಂದು ರೋಗ ರುಜಿನಾತು ಹರಡೋ ಅಂಥ ಜಾಗ, ಬಿಗ್ಗೆಸ್ಟ್ ಬಂದುಬಿಟ್ಟು ಪಬ್ಲಿಕ್ ಪ್ಲೇಸು ಬಿಟ್ಟರೆ ಶಾಲೆನೇ. ಶಾಲೆ ಬೇರೆ ಬೇರೆಗೆ, ಯಾಕೆಂದರೆ ಕಂಟೇಜಿಯಸ್ ಡಿಸೀಸ್, ನಾವು ಚಿಕನ್ ಪಾಕ್ಸ್ ನೋಡ್ತೇವೆ, ಅದೆಲ್ಲ ಒಬ್ಬರಿಂದ ಒಬ್ರಿಗೆ ಹರಡ್ತಕ್ಕಂಥದ್ದು. ಆದರೆ ಅದರಲ್ಲಿ ಬೇಕಾದಷ್ಟು ಮಿತ್ತಿದೆ, ಮೂಢನಂಬಿಕೆಗಳು. ಅಂದರೆ ಅಮ್ಮ ಬಂದ ತಕ್ಷಣ ತುಂಬ ಹೈಜಿನಿಕ್ ಮೆಷರ್ ಮಾಡಿ ಅವ್ರನ್ನ ಮನೇಲಿ ಇಟ್ಕೊತಾರೆ. ನಿಜವಾಗ್ಲೂ ಇನ್ನೊಬ್ರಿಗೆ ಹರಡೋದು ಯಾವಾಗ ಅದು ಕಿಲ್ಪ್ ಕಟ್ಟು ಅದು ಬೀಳುತ್ತಲ್ಲ, ಅದು ಇನ್ನೊಬ್ರಿಗೆ ಹರಡೋದು. ಅದ್ರ ಬಗ್ಗೆ ಗೊತ್ತಿರಲ್ಲ. ಹೋಗಿ ದೇವರಿಗೆಲ್ಲ ಪೂಜೆ ಮಾಡಿ ಮೊಸರೆಲ್ಲ ಹಾಕಿಬಿಟ್ಟು ಬಂದುಬಿಟ್ಟು ನನ್ನ ಮಗುಗೆ ಇನ್ನೊಂದು ಚೂರು ಇದೆ ಸರ್ ಅಂತ ಸರ್, ಅಂಥ ಜಾಗೃತೆ ಶಾಲೆಯವರಿಗೆ ಬಹುತೇಕ ಇಲ್ಲ. ಇಂಥ ಜಾಗೃತೆ ಮೂಡಿಸುವಂಥ ಕೆಲಸಗಳು ಅಥವಾ ಸಂಘಟನೆ ಮುಖಾಂತರ, ಶಿಕ್ಷಣ ಇಲಾಖೆ ಮುಖಾಂತರ, ಆರೋಗ್ಯ ಇಲಾಖೆ ಮುಖಾಂತರ ಆಗಬೇಕಾಗತ್ತೆ. ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಬ್ಲೇಮ್ ಗೇಮ್ ಮಾಡಿದ್ರೆ ಆಗಲ್ಲ. ಹರಡೋದೊಂದು ಕಡೆ ಆದರೆ ಈ ಜಾಗೃತೆ ಮೂಡಿಸ್ತಕ್ಕಂಥದ್ದು, ಅರ್ಥಪೂರ್ವಕವಾಗಿರ್ತಕ್ಕಂಥ ವಿಷಯಗಳನ್ನ ಜಾಗೃತೆ ಮೂಡಿಸೋದು ಒಂದು ಚಾಲೆಂಜಿಂಗ್ ಟಾಸ್ಕ್. ಓಕೆ ಅಹಮದ್ ಸರ್, ಈಗ ಆರಂಭದ ದಿನಗಳಲ್ಲಿ ಕರೋನಾದ ಒಂದು ಪೀಕ್ ಹೋಗಿದ್ದನ್ನು ನೋಡಿದ್ವಿ. ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಪೈಕ್ ಅನ್ನೋದು ಯಾವಾಗಲೂ ಒಂದು ಮೇಲೆ ಕೆಳಗೆ ಈ ಥರ ಏರುಪೇರು ಆಗ್ತಾ ಇರುತ್ತೆ. ಈ ಸಲದ ಹೇಗಿದೆ ಅನ್ನುವಂಥದ್ದು ತಿಳ್ಕೊಳ್ಳೋಕೆ ಟೈಮ್ ಬೇಕಾ ಅಥವಾ ಹೇಗೆ ಅಂತ? ಟೈಮ್ ಬೇಕೇ ಬೇಕು. ಯಾಕಂದ್ರೆ ನೀವೀಗ ಆರಂಭದಲ್ಲಿ ಹೇಳ್ತೀರಿ ಭಯ ಪಡೋ ಅಗತ್ಯ ಇಲ್ಲ ಅಂತ, ಬಟ್ ಅದರ ತೀವ್ರತೆ ಗೊತ್ತಾದ್ಮೇಲೆ ಅದು ಭಯ ಪಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ. ನೋಡಿ, ಇದು ಏನಂದರೆ, ಇದು ಕೊರೋನಾ ಸ್ಟಾರ್ಟ್ ಆಗಿದೆ ಲಾಸ್ಟ್ 3 years ಬ್ಯಾಕ್ ಸ್ಟಾರ್ಟ್ ಆಯಿತು. ಓಕೆ, ಅದಕ್ಕೆ ತಿರ್ಗಾ ಡೌನ್ ಆಗಲೇಬೇಕು, ಬರಬೇಕು, ಹೋಗಬೇಕು. ಅದು 2-3 ಟೈಮ್ಸ್ ಬರುತ್ತೆ, ಹೋಗುತ್ತೆ ನನ್ಗನ್ಸುತ್ತೆ. ಬಿಕಾಸ್ ಆಲ್ ದ ಡಿಸೀಸಸ್, ಈಗ ಸ್ಮಾಲ್ ಪಾಕ್ಸು ಸಡ್ಡನಾಗಿ ಹೋಗಿಲ್ಲ, ಓಕೆ, ಪ್ಲೇಗು ಸಡ್ಡನಾಗಿ ಹೋಗಿಲ್ಲ. ಪ್ಲೇಗು ಅಬೌಟ್ 15 ಮಲ್ಕಾರೆಡ್ಡಿ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಪ್ಲೇಗ್ ಬಂದಿತ್ತು ವಾಪಸ್ಸು. ಓಕೆ, ಅದೇ ಥರ ಇಟ್ ಟೇಕ್ಸ್ ಸಮ್ ಟೈಮು, ಬರುತ್ತೆ ಹೋಗುತ್ತೆ ಬರುತ್ತೆ. ಅದು ನಾವು 2nd, 3rd ವೇವ್ ಥರನೂ ಇದು ಒಂಥರ ಕಾಣ್ಕೊಳ್ತಿದೆ, ಸ್ವಲ್ಪ ವೇರಿಯೇಷನ್ ಆಗ್ತಿರೋದು ಅಷ್ಟೇ. ಅತಿ ಇಂಪಾರ್ಟೆಂಟ್ ಏನಂದರೆ, ಮಕ್ಕಳಿಗೆ ಈಗ ನೀವು ಮಕ್ಕಳದು ಆರೋಗ್ಯ ಬಗ್ಗೆ ಬಹಳ ಗಮನ ಕೊಡ್ತಿರೋದ್ರಿಂದ ಫಸ್ಟ್ ನಾನು ಹೇಳ್ಕೊಡ್ತೀನಿ ಏನಂದರೆ, ಮಕ್ಕಳು ಬಂದಿದ್ದ ತಕ್ಷಣ ಮನೆಗೆ ಫಸ್ಟ್ ಬಿಸಿ ನೀರು ಸ್ನಾನ ಮಾಡಿಸಿ, ಏನು ಮುಟ್ಟಕ್ಕೆ ಊಟ ತಿನ್ನಕ್ಕೆ ಬಿಡಬೇಡಿ. ಅವ್ರ ಬಟ್ಟೆಗಳನ್ನ ಎತ್ತಿ ವಾಷಿಂಗ್ ಮೆಷಿನಲ್ಲಿ ಹಾಕೋದು, ಎಲ್ಲಿ ಹಾಕೋದು, ಬಿಸಿ ನೀರು ಹಾಕಿ, ಅದರಲ್ಲಿ 90% ಕಾಯಿಲೆ ಹೊರಟೋಗುತ್ತೆ. ಆಮೇಲೆ 1 ಲೋಟ ಬಿಸಿ ನೀರು ಕೊಡಿ. ಅಥವಾ ಯೂಶಲಿ ಕಾಫಿ ಟೀನೂ ಕೊಡ್ತಾರೆ ಸ್ವಲ್ಪ ಮನೆಗಳಲ್ಲಿ, ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ ಆ ಕಾಫಿ ಟೀ. ಏನಾದ್ರು ಇದೆ, ಆ ಬಿಸಿ ಕಾಫಿ ಕುಡಿದ್ರೂ ಸಾಕು, ಅದರಲ್ಲಿ 90% ಕಾಯಿಲೆಗಳು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಗು ಬಂದಿದೆ, ಸ್ಕೂಲಿಂದ ಬಂದಿದೆ, ಅಲ್ಲಿ ಒಂದು ಚಿಕನ್ ಪಾಕ್ಸ್ ಮಗು ಜೊತೆ ಆಟ ಆಡ್ತಿರುತ್ತೆ, ಅವನಿಗೆ ಅಂಟಿಸಿರುತ್ತದು. ಅದು ಸ್ನಾನ ಮಾಡಿದ ತಕ್ಷಣ ಕ್ಲೀನ್ ಆಗುತ್ತದು, ಕ್ಲೀನಾಗಿ ಅವನ ಬಟ್ಟೆನಲ್ಲೂ ಹೊಟ್ಟೋಗುತ್ತೆ. ಪ್ಲಸ್ ಬಿಸಿ ನೀರು ಕುಡಿದಾಗ ಬಾಯಿನಲ್ಲಿ ಏನಾದರೂ ಕ್ರಿಮಿ, ಏನಾದರೂ ವೈರಸ್ ಇದ್ದರೆ ಅದು ಖಾಲಿ ಆಗುತ್ತೆ. ಸೊ ಇಂಥ ಪರ್ಸನಲ್ ಹೈಜೀನ್ನ ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಇಂಥ ಸಮಯದಲ್ಲಿ ನನಗನ್ಸುತ್ತೆ 99% ಕೋವಿಡೇ ಬರಲ್ಲ.